ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ಕಳಸಿನಮೋಟೆಯಲ್ಲಿ ಇದೇ ಬರುವ ಮೇ 18ರಂದು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಯಜಮಾನ ಆಟೋಮಿಷನ್ ಟೆಕ್ನಾಲಜೀಸ್ನ ರಾಮಚಂದ್ರಗೌಡ ತಿಳಿಸಿದರು. ಅವರು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಳಸಿನಮೋಟೆ ದೇವರ ಭಕ್ತಿಗೆ ಪ್ರಸಿದ್ಧ ಊರಾಗಿದೆ. ದೇವರ ಭಕ್ತಿಯಿಂದ ಆಚೆ ಬಂದಿದ್ದೆವು ಅಂದುಕೊಂಡಿದ್ದಾಗ ನನಗೆ ಅಪಘಾತವಾಗಿ 3ನೇ ದಿನಕ್ಕೆ ಏನೇನೋ ಘಟನೆಗಳು ನಡೆದು ಹೋಯಿತು. ಆಗ ನಾನು ಮತ್ತೆ ದೈವ ಭಕ್ತನಾಗುವ ಹಾಗೆ ಆಯಿತು. ಮನಸ್ಸಿನಲ್ಲಿ ಶ್ರೀನಿವಾಸನ ಕಲ್ಪನೆ ಹುಟ್ಟು ಹಾಕಿತು. ಶ್ರೀನಿವಾಸ ಕಲ್ಯಾಣವನ್ನು ವೈಯಕ್ತಿಕವಾಗಿ ಮಾಡುವ ಹಾಗಿಲ್ಲ, ಸಾರ್ವಜನಿಕವಾಗಿ ಮಾಡಬೇಕು ಎನ್ನುವುದು ತಿಳಿಯಿತು. ಊರಿನ ಜನರ ಸಹಕಾರ ಪಡೆದು ತಾಲೂಕಿನ ಎಲ್ಲ ಸಮಾಜದವರ ಸಂಘಟನೆಯ ಪ್ರಮುಖರ ಸಹಾಯ ಪಡೆದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದು ಒಂದು ಊರಿನ ಕಾರ್ಯಕ್ರಮವಲ್ಲ, ಸಾರ್ವಜನಿಕ ಕಾರ್ಯಕ್ರಮವಾಗಿದೆ. ಎಲ್ಲರೂ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಎಂದು ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಕಳಸಿನಮೋಟೆ ಅನ್ನೋದು ದೇವರ ಭಕ್ತಿಗೆ ಪ್ರಸಿದ್ಧ ಊರು ಯಾವಾಗಲೂ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಎಲ್ಲೋ ಒಂದು ಕಡೆ ದೇವ್ರ ನಂಬಿಕೆ ಕಳೆದು ಹೋಗ್ತಾ ಇದೆಯಾ, ಮಿಸ್ ಆಗ್ತಾ ಇದೆಯಾ, ಮರಿತಾ ಇದ್ದೇವೆ ದೇವ್ರನ್ನ ಅನ್ನೋ ಥರ ಒಂದು ವಾತಾವರಣ ಒಂದಷ್ಟು ನೋಡ್ದಂಗಿದೆ ಎಲ್ಲ ಕಡೆ. ಅಂಥ ಟೈಮಲ್ಲಿ ನನಗೂ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮ ತಂದೆ ಯಜಮಾನ್ಗೌಡರು ಎಲ್ಲ ದೇವ್ರ ಪೂಜೆಗಳನ್ನು, ಎಲ್ಲ ದೇವಸ್ಥಾನದ ಪೂಜೆಗಳನ್ನು ಅವರೇ ನೋಡ್ಕೊಳ್ತಾ ಇದ್ರು. ಒಂದು ಕಾಲದಲ್ಲಿ ನಾನು ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟು ಅನ್ನೋ ವಾತಾವರಣ ತೆಗಿತಾ ಇದ್ದಾಗ ಅದೇನೋ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು 3 ವರ್ಷದಿಂದ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ 100ನೇ ದಿನಕ್ಕೆ ನನಗೆ ಅದು ಏನೇನೋ ಘಟನೆಗಳು ನಡೆದೋಯ್ತು ಜೀವನದಲ್ಲಿ. ಅಲ್ಲಿ ನಾನು ಮತ್ತೆ ದೇವ್ರ ಭಕ್ತನ ಕನ್ವರ್ಟ್ ಆದ. ಆ ದೇವ್ರ ಭಕ್ತನ ಕನ್ವರ್ಟ್ ಆದಾಗ ಅದು ಒಂದು ಶ್ರೀನಿವಾಸನ ಆ ಕಲ್ಪನೆ ಹುಟ್ಟಾಕ್ಬಿಟ್ಟು ನಮ್ಮ ಮನಸ್ಸಲ್ಲಿ. ಶ್ರೀನಿವಾಸನ ಸೃಷ್ಟಿ ಹೆಂಗಾಯಿತು, ಯಾವ ಥರ ಶ್ರೀನಿವಾಸ ರಕ್ಷಣೆ ಕೊಡ್ತಾನೆ, ಊರುಗಳ ರಕ್ಷಣೆ ಹೆಂಗೆ ಕೊಡ್ತಾನೆ, ಇದೆಲ್ಲ ಹೋದಾಗ ಆಮೇಲೆ ಇನ್ನೊಂದು ನನಗೆ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಹೋದಾಗ ಅನುಭವ ಬಂತು. ಈ ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನೋ ಕಾರ್ಯಕ್ರಮ ಮಾಡೋದಾದರೆ ಇದು ವೈಯಕ್ತಿಕವಾಗಿ ಯಾರೂ ಮಾಡೋಂಗಿಲ್ಲ. ಒಂದು ಸಾರ್ವಜನಿಕರು ಊರು ಜನ ಸೇರ್ಕೊಂಡು ಮಾಡೋದು ಬಿಟ್ಟರೆ ವೈಯಕ್ತಿಕವಾಗಿ ಯಾರು ಒಬ್ಬರು ಇಂಡಿವಿಜುವಲ್ ಹೋಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಆವಾಗ ನಾನು ನಮ್ಮೂರು ಜನರು ಕರೆದೆ, ಒಂದು ಪರ್ಮಿಷನ್ ಕೇಳಿದೆ ಎಲ್ಲರ ಹತ್ರ. ಊರಿನ ಜನರು ಕರ್ಕೊಂಡು ನನಗೆ ಒಂದು ಈ ಥರ ಮನಸ್ಸಲ್ಲಿ ಈ ಥರ ಬಂದ್ಕೊಂಡಿದೆ, ಈ ಥರ ಒಂದು ಮಾಡಬೇಕು ಅಂದರೆ ನಿಮ್ಮದೆಲ್ಲ ಸಹಕಾರ ಇದ್ರೆ ಮಾತ್ರ, ಇದು ನಿಮ್ಮ ಕಾರ್ಯಕ್ರಮ ಆದಾಗ ಮಾತ್ರ, ನಾನು ವೈಯಕ್ತಿಕವಾಗಿ ಯಾವುದು ಹೇಳೋಂಗಿಲ್ಲ, ನನ್ನ ಹೆಸರು ತೊಗೊಳೋಂಗಿಲ್ಲ. ಆ ಕಂಡೀಷನ್ ಆಗ್ಬಿಟ್ಟು ನಾನು ಊರಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಕೊನೆಗೂ ಊರಿನವರೆಲ್ಲ ಸಹಕಾರ ಕೊಟ್ಟು ಎದ್ದು ನಿಂತ್ಬಿಟ್ಟು ಒಂದು ಮಾಡೇ ಬಿಡೋಣ, ಏನೋ ನಿನ್ನ ಮನಸ್ಸಲ್ಲಿ ಬಂದಿದ್ದೆಲ್ಲ ಮಾಡೋಣ ಅಂತಾರೆ. ಹುರುಪು ಕೊಟ್ಟು ನನಗೆ ಆ ಹುರುಪೆ ಇವತ್ತು ಒಂದು ಕಲ್ಯಾಣೋತ್ಸವ ಆಚರಣೆಗೆ ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇರೋದು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ರಾಮಚಂದ್ರಗೌಡರು ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಖರ್ಚು ವೆಚ್ಚ ಎಲ್ಲವನ್ನೂ ಅವರೇ ಭರಿಸಿ ತನ್ನ ಹೆಸರು ಕೂಡ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕುವುದು ಬೇಡ ಎಂದಿದ್ದರು. ನಾವೆಲ್ಲ ಒತ್ತಾಯ ಮಾಡಿ ಅವರ ಹೆಸರು ಹಾಕಿಸಿದ್ದೇವೆ. ಕಳಸಿನಮೋಟೆ ಊರಿನ ಜನರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ. ಆದಿಚುಂಚನಗಿರಿ ಮಿರ್ಜಾನ್ ಶಾಖಾಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ದತ್ತಪೀಠ, ಕಲಬುರ್ಗಿಯ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ಮಾದೇವ್ ಸ್ವಾಮಿ, ಸೀಮಾ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕ ಸುರಾಲು ಚಂದ್ರಶೇಖರ್ ಭಟ್ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಈ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಇದು ದಿನಾಂಕ 18/5/2026ರಂದು ಹೊನ್ನಾವರ ತಾಲೂಕಿನ ಕಳಸಿನಮೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಾರೆ. ನಾನು ಪ್ರಥಮವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರ ಗೌಡರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಇಷ್ಟೇ, ಕಳೆದ 15 ದಿವಸದ ಹಿಂದೆ ಅವರು ನನಗೆ ಕರೆ ಮಾಡಿದರು. ನನಗಂತ ಎಲ್ಲ ಸಮಾಜದ ಮುಖಂಡರು ಕರೆ ಮಾಡಿದರು. ಸರ್, ನನಗೆ ತಲೆಗೆ ಒಂದು ಇದು ಬಂದಿದೆ, ತಿರುಪತಿ ತಿಮ್ಮಪ್ಪಗೆ ಸಂಬಂಧಪಟ್ಟ ದೇವರ ಕಾರ್ಯ ಕಲ್ಯಾಣ ಉತ್ಸವವನ್ನು ನಮ್ಮ ಊರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ, ನಿಮ್ಮದೆಲ್ಲ ಸಹಕಾರ ಇರಬೇಕಂತ ಹೇಳಿದರು. ಆವಾಗ ನಾವೆಲ್ಲರೂ, ನಾನಾಗಲಿ, ಉಮೇಶ್ ಅಣ್ಣಾಗಲಿ, ಎಲ್ಲ ಇಲ್ಲಿ ವಿಡಿಯೋ ನಾಯಕರಾಗಲಿ ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ವಿ. ಇನ್ನೂ ಹೆಚ್ಚಾಗಿ ಮತ್ತೊಂದು ಖುಷಿ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮಾತು ಏನಂತ ಹೇಳಿದ್ರೆ, ಇದು ನಾನು ಎಲ್ಲ ಆರ್ಥಿಕವಾಗಿ ಎಲ್ಲ ಏನಾದ್ರೆ ನಾನು ಮಾಡ್ತೇನೆ, ಆದರೆ ನನ್ನ ಹೆಸರು ಎಲ್ಲೂ ಬರೋದು ಬೇಡ, ಎಲ್ಲ ಸಮಾಜದವರು ಸೇರಿ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರು. ನಂತರ ಇನ್ನಂದರೆ ಈ ಕಾರ್ಡಿಗೆ ಸಹ ಇಲ್ಲೇನು ನಾವು ಆಮಂತ್ರಣ ಪತ್ರಿಕೆ ಮಾಡಿದ್ದೇವೆ ಅದರಲ್ಲೂ ಸಹ ತನ್ನ ಹೆಸರು ಹಾಕಬಾರದು ಅನ್ನುವ ಇದು ಇಟ್ಕೊಂಡಿದ್ರು. ಆದರೆ ನಾವೆಲ್ಲ ಸೇರಿ ಇಲ್ಲ, ಇದು ಸಮಿತಿ ಅಧ್ಯಕ್ಷರು, ನೀವು ಸ್ವಾಗತ ಕೋರಬೇಕು, ಒಬ್ಬರು ಬೇಕಾಗ್ತದೆ, ಹಾಗಾಗಿ ನಿಮ್ಮ ಹೆಸರು ಹಾಕಬೇಕು, ಅಷ್ಟು ಪೂರ್ಣಕ್ಕೆ ಅವರು ಅದನ್ನು ಹಾಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಸುಮಾರು 1 ವಾರ 10 ದಿವಸ ಆಯಿತು. ಅಲ್ಲಿಯ ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಪ್ರತಿ ದಿವಸನೂ ಸ್ವತಃ ತಾವೇ ಕಷ್ಟಪಟ್ಟು ಎಲ್ಲ ಮನೆಗೆ ಹೋಗಿ ಕರೆದು ಅಲ್ಲಿ ಕ್ಲೀನ್ ಮಾಡಿ ಸ್ವಚ್ಛತೆಗೊಳಿಸಿ ನಿಜವಾಗ್ಲೂ ಒಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ.
ಅದಕ್ಕೆ ಅದೇ ರೀತಿ ಈ ಕಾರ್ಯಕ್ರಮ 18/5/2026 ಸೋಮವಾರ ಕಳಸನಮೊಟ್ಟೆಯಲ್ಲಿ ನಡೀತದೆ. ತಾವೆಲ್ಲರೂ ಜನ ಅಂದರೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಅಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಮ್ಮಲ್ಲಿ ಈ ಮೂಲಕ ಎಲ್ಲ ಇವುಗಳ ಸಮಿತಿ ಕಳವೆ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಇಂದು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅವರ ಫೋಟೋ ಹಾಕಿ ಬ್ಯಾನರ್ ಅಳವಡಿಸುವವರು ಹೆಚ್ಚಿದ್ದಾರೆ. ಸ್ವಂತ ಖರ್ಚು ಮಾಡಿ ಕಾರ್ಯಕ್ರಮ ಮಾಡುತ್ತಿರುವ ರಾಮಚಂದ್ರ ಗೌಡರು ಯಾವುದೇ ಪ್ರಚಾರ ಬಯಸುತ್ತಿಲ್ಲ. ತಾವು ಮಾಡಿದ ಕಾರ್ಯಕ್ರಮ ಇಡೀ ಊರಿಗೆ, ಸಮಾಜಕ್ಕೆ ಅರ್ಪಣೆ ಆಗಬೇಕು. ದೇವರ ಕೃಪೆಗೆ ಎಲ್ಲರೂ ಮೇಲುಕೃಪಾಶೀರ್ವಾದ ಆಗಬೇಕು ಎಂದು ಹುಟ್ಟೂರಿನಲ್ಲಿ ಜಾತ್ಯತೀತ ಧರ್ಮಾತೀತವಾದ ಪುಣ್ಯದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು, ಹೆಚ್ಚಿನ ಜನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಎಂದರು. ನಾಗರಾಜ್ ಗೌಡ ಮಾತನಾಡಿ, ಶ್ರೀನಿವಾಸ ಕಲ್ಯಾಣೋತ್ಸವದ ಆಚರಣೆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಯುವಕ ಯುವತಿಯರ ವಿವಾಹದ ಉದ್ದೇಶ ಇಟ್ಟುಕೊಂಡು ಮದುವೆ ದಿಬ್ಬಣ ವಧುವರರ ವೇದಿಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ಲಾಟ್ಫಾರ್ಮ್ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಪ್ರಮುಖರಾದ ವಿಡಿ ನಾಯ್ಕ್, ಉಮೇಶ್ ಮೇಸ್ತಾ, ಅಣ್ಣಪ್ಪ ಗೌಡ, ಶಿಕ್ಷಕ ರಾಘವೇಂದ್ರ ಗೌಡ ಮಾತನಾಡಿದರು. ನಾರಾಯಣ್ ನಾಯ್ಕ್ ಇದ್ದರು.